ನಮಸ್ಕಾರ. ನಾನು ಮಾಧವಿ ಲಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಬೀದರ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಭಾಲ್ಕಿ ತಾಲೂಕಿನ ಕೇಸರಜವಳಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಕೋ ಕ್ಲಬ್ ವತಿಯಿಂದ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಪರಿಸರದ ಕುರಿತು ಶಾಲಾ ಮಕ್ಕಳಿಂದ ಜಯಘೋಷಣೆ ಮಾಡುತ್ತಾ ಶಿವಾಜಿ ವೃತ್ತದಿಂದ ಸಂಗಮೇಶ್ವರ ಮಂದಿರದವರೆಗೆ ನಡೆಯಲಾಯಿತು. ಎಲ್ಲಾ ಮಕ್ಕಳಿಗೆ ಶ್ರೀ ಪಂಡಿತ್ ಕೋಳೆಕರ್ ಅವರ ತೋಟದಲ್ಲಿ ಮಾಹಿತಿ ಕೊಡಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಪಂಡಿತ್ ಕೋಳೆಕರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರಭುರಾವ್ ಮಂಗ್ನೆ, ಸಮೀರ್ ಸೇಖೆ, ಸಿಆರ್ಪಿ ಸಹಗಾವ್, ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ಢೋಲೆ, ಅಶೋಕ್ ಪಾಟೀಲ್, ಉಮಾಕಾಂತ್ ಬಿರಾದಾರ್, ಪತ್ರಕಾರ ದತ್ತಾತ್ರೇಯ ಸಾಬ್ನೆ, ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಪೂಜಾರಿ, ಭಾರತಾಬಾಯಿ ಕೋಳೆಕರ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಮಾಧವಿ ಲಖೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845856026. ಪರಿಸರ ಸಂರಕ್ಷಣೆ, ಪರಿಸರ ಸಂರಕ್ಷಣೆ. ಬೈಸಿಕಲ್ ಬಳಸಿ, ಬೈಸಿಕಲ್ ಬಳಸಿ. ನೀರನ್ನು ಮಿತವಾಗಿ ಬಳಸಿ, ನೀರನ್ನು ಮಿತವಾಗಿ ಬಳಸಿ. ಸೇವ್ ಅರ್ತ್, ಸೇವ್ ಇಂಡಿಯಾ, ಸೇವ್ ಅರ್ತ್, ಸೇವ್ ಫಾರೆಸ್ಟ್, ಸೇವ್ ವಾಟರ್ ಅಂದ್ರೆ ಸೇವ್ ಫಾರೆಸ್ಟ್, Save forest, save water, save forest, save water, save earth, save India, save earth, save India. बोलो भारत माता की जय, बोलो भारत माता की जय. ಪರಿಸರ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಅಂತರ್ಜಲ ಸಂರಕ್ಷಣೆ. ಹಾಂ ಸರ್. फोकस किती करायचं अंतर नाला नवीन हा नवीन नियमाप्रमाणे पंडितरावजी कोळेकर यांनी आज त्यांच्या अमृत हस्ते पूजन करावं आणि पुढील कार्यक्रमाला एवढं राहिलेलं खूप झालं. मी त्यांना अगोदरच म्हणलं ते करा म्हणून. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರುಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರುಣ ಚಾಚೇವು ಗಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕಚ್ಚೇವು ಮರದೇವು ಮರವ ತೆರೆದೇವು ಮನವ ಎರೆದೇವು ಮನವ ಹಿಡಿ ನೆನಪ ನರ ನರವನಲ್ಲ ಹುರಿಗೊಳಿಸಿ ಹೊಸದು
ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಇಲ್ಲಿನ ತೋಟಗಾರಿಕೆ ಹಾರ್ಟಿಕಲ್ಚರ್ ನನ್ನ ಪರವಾಗಿ ನಮ್ಮ ಅಶೋಕ್ ಪಾಟೀಲ್ ಅವರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಅವರ ಪ್ರಗತಿ ಇದೇ ಥರ ಆಗ್ತಾ ಇರಲಿ, ಅವರ ಮುಂದೆ ಬೆಳೀಲಿ, ಅವರ ಜೀವನ ಸುಖಮಯವಾಗಲಿ ಅಂತ ಹೇಳಲು ನಾನು ಹಾರೈಸುತ್ತೇನೆ. ನಾನು ಮಾತುಕತೆ ಜೈ ಕರ್ನಾಟಕ. ವನಮಹೋತ್ಸವ ಸಮಾರಂಭದ ಅಧ್ಯಕ್ಷರಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಜೊತೆಗೆ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಪೊಲೀಸ್ ಠಾಣೆ ಇಲಾಖೆಯ ಅಧಿಕಾರಿಗಳಾದಂತಹ ಉಮಾಕಾಂತ್ ಸರ್ ಅವರು, ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಢೋಲೆ ಸರ್ ಅವರು, ಹಾಗೂ ನಮ್ಮ CRP ಸರ್ ಅವರು, ಸಮೀರ್ ಶೇಖ್ ಸರ್ ಅವರು, ಹಾಗೂ ನನ್ನ ಈ ಶಾಲೆಗೆ ಆಗಮಿಸಿದ ಅತಿಥಿಗಳು, ನಾವು ಮಾರ್ಗದರ್ಶಕರಾದಂತಹ ಯಾರು ಪ್ರಭುರಾಮ ಮಂಗಣೆ ಸರ್, ಜೊತೆಗೆ ಎಲ್ಲ ಉಪಸ್ಥಿತರಾದಂಥ ಎಲ್ಲ ಹಿರಿಯ ನಾಗರಿಕರು, ತಾಯಂದಿರು, ಇಂದು ಅತಿ ಮಹತ್ವದ ದಿನ ಅಂತ ನಾವು ಭಾವಿಸ್ತೀವಿ. ಏಕೆಂದರೆ ವನ ಮಹೋತ್ಸವ, ವನ ಅಂದರೆ ಏನು? ಇದು ಅತಿ ಅವಶ್ಯಕವಾದಂತಹ ಒಂದು ವ್ಯವಸ್ಥೆ. ಮನುಷ್ಯನ ಜೀವನಕ್ಕೆ ಅತಿ ಅವಶ್ಯಕವಾದಂತಹ ಬೆಲೆ ಬಾಳುವಂತಹ ವಸ್ತುಗಳು ಯಾವುವು ಅಂದ್ರೆ ಯಾವುದು? ಗಾಳಿ, ಆಮ್ಲಜನಕ, ನೀರು, ಹೌದಲ್ಲ, ಆಹಾರ. ಆದರೆ ಒಂದು ವೇಳೆ ಆಹಾರ ಮತ್ತು ನೀರು ಇಲ್ಲದಿದ್ರೂ ಕೂಡ ನಾವು ಬದುಕಬಹುದು. ಆದರೆ ಗಾಳಿ ಒಂದು ವೇಳೆ ಇಲ್ಲಿಲ್ಲ ಅಂದ್ರೆ ನಾವು ಬದುಕಲು ಸಾಧ್ಯವೇ ಇಲ್ಲ ಒಟ್ಟಿನಲ್ಲಿ. ಯಾಕಂದ್ರೆ ಅತಿ ಮುಖ್ಯವಾಗಿ ಆಮ್ಲಜನಕ ಸಿಗುವಂಥದ್ದು ನಮಗೆ ಎಲ್ಲಿಂದ? ಈ ಅರಣ್ಯಗಾರಿಕೆಯಿಂದ. ಆದರೆ ದುರದೃಷ್ಟವಾದಂತಹ ಒಂದು ವ್ಯವಸ್ಥೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಅರಣ್ಯ ವ್ಯವಸ್ಥೆ 100ಕ್ಕೆ 33% ಅರಣ್ಯ ವಿಭಾಗ ಇರಬೇಕು, ಆದರೆ ಕೇವಲ 22 ಮಾತ್ರವಿದೆ. ಅದಕ್ಕಾಗಿ ಇದು ಒಂದು ದುರದೃಷ್ಟ ಅಂತ ನಾವು ಹೇಳ್ಬೋದು. ಇದರಿಂದಾಗಿ ಈ ತರಹ ನಮ್ಮ ಜೋಳ ಗ್ರಾಮದಲ್ಲಿ ಇಂತಹ ಒಂದು ಭವ್ಯವಾದಂತಹ ಒಂದು ವ್ಯವಸ್ಥೆ ಮಾಡಿದಂತಹ ನಿಜವಾಗಲೂ ಈ ನಮ್ಮ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಂತಹ ಪಂಡಿತರಾಗಿದ್ದರು, ಪಂಡಿತ್ ಜವಾಹರ್ಲಾಲ್ ನೆಹರು. ಆದರೆ ಈ ತೋಟಗಾರಿಕೆ ಅರಣ್ಯ ವ್ಯವಸ್ಥೆ, ಈ ಆಮ್ಲಜನಕವನ್ನು ಸೃಷ್ಟಿ ಮಾಡುವಂತಹ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿ ವ್ಯವಸ್ಥೆ ಕಾರ್ಯ ಮಾಡಿದಂತಹ ಯಾರು ಅಂದ್ರೆ ನಿಜವಾಗ್ಲೂ ಪಂಡಿತಾಗಿ ಹೆಸರು ಪಡ್ಕೊಂಡ ಪಂಡಿತ ಕೋಳೇಕರ್ ಸರ್, ಅವರಿಗೂ ಕೂಡ ನನ್ನ ವತಿಯಿಂದ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ಇಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಅರಣ್ಯಗಾರಿಕೆ ವನ ಮಹೋತ್ಸವ ಮಕ್ಕಳಿಗೆ ಕೂಡ ಮುಂದೆ ಅನುಕೂಲವಾಗುವಂಥದ್ದು. ಮುಂದೆ ಅತಿ ಅವಶ್ಯವಾದಂಥ ವಸ್ತು ಯಾವುದು? ಬೆಲೆ ಬಾಳುವಂಥ ವಸ್ತು ಯಾವುದಿಲ್ಲ, ಬಂಗಾರ ಬೆಳೆ ಯಾವುದಿಲ್ಲ. ಆದರೆ ಅತಿ ಮುಖ್ಯವಾದಂಥ ಯಾವುದು? ಈ ಆಮ್ಲಜನಕ, ಶುದ್ಧವಾದಂತಹ ಗಾಳಿ ಅತಿ ಅವಶ್ಯಕವಾಗಿದೆ. ಅದಕ್ಕಾಗಿ ಈ ಕಾರ್ಯ ಮಾಡಿದಂತಹ ಪಂಡಿತ್ ಕೋಳೇಕರ್ ಅವರಿಗೆ ಅತಿ ಧನ್ಯವಾದ ಹೇಳುತ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿದಂಥ ಎಲ್ಲ ನಮ್ಮ ಬಳಗದವರಿಗೆ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಷ್ಟೇ ಅಲ್ರಿ, ಈ ದೆಹಲಿ ಒಂದೇ ಇಲ್ಲ ಮಾಲಿನ್ಯವಾಗಿರ್ತಕ್ಕಂಥ ನಗರ. ಅಲ್ಲಿ ಕೈಗಾರಿಕೆ ಕಾರ್ಖಾನೆಗಳು ಹೆಚ್ಚಿದೆ, ಆಮೇಲೆ ವಾಹನಗಳ ಸಂಖ್ಯೆ ಹೆಚ್ಚಿದೆ, ಅರಣ್ಯದ ಪ್ರಮಾಣ ಕಡಿಮೆಯಾಗಿ ವಾಯು ಮಾಲಿನ್ಯ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಎರಡನೇದೇನಪ್ಪ ಅಂದ್ರೆ ವಾಯು ಮಾಲಿನ್ಯ ಹೊಂದಿರತಕ್ಕಂಥ ನಗರ ಚೆನ್ನೈ ಅಂತ ಕೂಡ ಹೇಳ್ಬೋದು ನಾವು. ಅಲ್ಲಿ ಕೂಡ ಕೈಗಾರಿಕೆ ಕಾರ್ಖಾನೆಗಳು, ಜನಸಂಖ್ಯೆ ಆಗಿರ್ಬೋದು, ಆಮೇಲೆ ಈ ರೀತಿಯಾಗಿ ವಾಯು ಮಾಲಿನ್ಯ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಥರ್ಡ್ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಕೂಡ. ಇದನ್ನು ಕೂಡ ಇವತ್ತು ವಾಯು ಮಾಲಿನ್ಯ ನಗರನ ಹೊಂದಿರತಕ್ಕಂಥದ್ದು ನೋಡ್ತಿದ್ವಿ. ಅಂದ್ರೆ ಜನಸಂಖ್ಯೆ ದಟ್ಟಾಗಿರ್ಬೋದು, ಕೈಗಾರಿಕೆ ಕಾರ್ಖಾನೆಗಳಿರ್ಬೋದು, ವಾಹನಗಳ ಸಂಖ್ಯೆ ಹೆಚ್ಚಳ ಆಗ್ತಕ್ಕಂಥ. ಹೀಗೆ ಒಂದು ವೇಳೆ ನಾವು ಗಿಡ ಮರಗಳನ್ನ ಬೆಳೆಸದೆ ಅಂದ್ರೆ ಏನಾಗ್ಬೋದ್ರಿ? ಅರಣ್ಯವನ್ನ ನಾವು ಗಿಡ ಮರಗಳನ್ನ ಬೆಳೆಸೋದ್ರಿಂದ ಏನ್ ಲಾಭ ಅದ್ರಿ? ನಾವೆಲ್ಲ ಹೇಳ್ತಾ ಇದ್ವಿ ಜೂನ್ 5ಕ್ಕೆ ಬಂತು ಅಂದ್ರೆ ಗಿಡ ಮರಗಳು ಬೆಳೆಸಬೇಕು. ಆಮೇಲೆ ಬೇಸಿಗೆ ಬಂತಂದ್ರೆ ಎಲ್ಲ ಒಣಗಿ ಹೋಗೋದು, ಅದಕ್ಕೆ ನೀರು ಹಾಕೋದಿಲ್ಲ, ಏನು ಮಾಡೋದಿಲ್ಲ, ಬೆಳೆಸ್ತಕ್ಕಂಥದ್ದನ್ನೇ ಕಡಿಮೆ ಆಗ್ತಾ ಇದೆ. ಒಂದು ವೇಳೆ ಹಿಂಗಾಯ್ತು ಅಂದ್ರೆ ಏನಾಗ್ತದೆ ಅಂದ್ರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಏನಾಗ್ತದೆ ಮುಂದೆ ಶ್ವಾಸಕೋಶದ ಕ್ಯಾನ್ಸರ್ ಆಗುತ್ತೆ, ನಮಗೆ ಅಸ್ತಮ ಉಂಟಾಗುತ್ತೆ. ಹೀಗೆ ಹಲವಾರು ಕಾಯಿಲೆಗಳನ್ನು ಉಂಟಾಗ್ತಕ್ಕಂಥದನ್ನ ನೋಡ್ತಾ ಇದೀವಿ. ನೋಡ್ರಿ, ಒಂದೊಂದು ವಿಡಿಯೋಗಳು ಬರ್ತಾವೆ ಯೂಟ್ಯೂಬ್ದಾಗ. ಮುಂದೊಂದಿನ ಏನ್ ಮಾಡ್ಬೋದ್ರಿ ಅಂದ್ರೆ ನಮ್ಗೆ ನೋಡ್ರಿ, ಇದಕ್ಕೆ ಒಂದು 2-3-4 ವರ್ಷ ಮೊದಲು ಏನಾಗಿತ್ರಿ? ಕೊರೋನಾ ಬಂದಿತ್ತು. ಕೊರೋನಾ ಬಂದಾಗ ಆಮ್ಲಜನಕದ ಕೊರತೆ ಆಯ್ತು. ಸಿಟಿದವರೆಲ್ಲ ಹಳ್ಳಿಗೆ ಬಂದು ಸೇರ್ಕೊಳತ್ರು. ಯಾಕಂದ್ರೆ ಇಲ್ಲಿ ಫ್ರೆಶ್ ಗಾಳಿ ಸಿಗುತ್ತೆ ಫ್ರೀಯಾಗಿ. ನಮ್ಗೆ ಒಂದೊಂದು ದಿನ 2-2 ದಿನ ಅಂದಾಗ ಏನಾಗಿತ್ರಿ? ಸರ್ ಹೇಳಿದ್ರು ಏನಪ್ಪಾ ಅಂದ್ರೆ ನಾವು ಒಂದು ನೈಟ್ ಹಾಸ್ಪಿಟಲ್ದಾಗ इरಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. की आपण सर्वांना आज या ठिकाणी जे निसर्गाचं दर्शन करायचं योग याच गावातील एक वरिष्ठ व्यक्ती कोळेकर सरांनी या ठिकाणी आपल्या शेतामध्ये इतकी सुंदर अशी वनराई निर्माण करून आम्हाला आज या ठिकाणी बोलवून आज हा आमचा शैक्षणिक जो कार्यक्रम होता इको क्लब या योजनेअंतर्गत त्या कार्यक्रमामध्ये जे 1 दिवसाचं
जे आम्हाला परिसर संरक्षण आणि वन रक्षण आणि जे पर्यावरणाचं जे महत्त्व आहे ते विद्यार्थ्यांना एक प्रात्यक्षिक एक प्रायोगिक रूपातून दाखवायचं होतं. आणि एवढं चांगलं या ठिकाणी आयोजन करून या ठिकाणी आमच्या शालेय विद्यार्थ्यांना, आम्हा शिक्षक वृंदांना आणि इतके सगळे लोकांना, ज्यामध्ये आता पत्रकार मॅडम आहेत, त्यानंतर आमचे साबणे सर आहेत, एकदम असं नियोजनबद्ध या ठिकाणी कार्यक्रम उपलब्ध करून दिलात. सर्वप्रथम मी आमच्या कार्यालयाच्या वतीने, डिपार्टमेंटच्या वतीने सर्वप्रथम मी कोळेकर साहेबांचं हार्दिक अभिनंदन करतो. आणि या ठिकाणी एवढ्या स्वतः उत्साहाने, बघा माणसाला आवड राहिली की सवड भेटते म्हण, त्या अनुषंगातून यांनी या ठिकाणी स्वतःहून आम्हाला मोटिवेट केलेत, प्रोत्साहित केलेत की आमच्या शेतामध्ये तुम्ही CRC BRC आणि त्याचप्रमाणे सर्व शिक्षक बंधू आणि विद्यार्थीगण, आज पंडितरावजी कोळेकर यांनी खरोखरच अशा या दूरवरच्या भूमीमध्ये हे जे विविध प्रकारचे झाडे लावून याला स्वतः पाणी गाडीवर आणून घातले आणि याला जगविले. झाडे लावा, झाडे जगवा या नियमाप्रमाणे त्यांनी पंडितरावजी कोळेकर केसर जवळगा यांनी खरोखरच यांच्या आई वडिलांच्या पुण्य आशीर्वादानं आणि या भूमीमध्ये आज ही जी बागायत तयार केलेली आहे, खरोखर याचा आनंद सर्वांना, यांचा पाहून सर्वांनी आनंद व्हावा आणि अशा प्रकारची शेती, उत्तम शेती त्यांनी करावी. आणि त्याचप्रमाणे हे जे जिल्हा पंचायत आणि तालुका पंचायततर्फे या ठिकाणी या इलाख्यातर्फे जे कार्यक्रमाचं आयोजन आपले पंडितराव कोळेकर यांनी आयोजित केलेलं आहे, तरी काही या कार्यक्रमासाठी त्याने आलेले नाहीत. तरी असो, त्यांना देखील बसल्या ठिकाणीच माझ्यातर्फे धन्यवाद. आणि या ठिकाणी येऊन जे आपल्या मेहकर पोलीस स्टेशनचे रायटर याने आत्तापर्यंत या ठिकाणी सुंदर अशा प्रकारचं, उमाकांत बिरादार यांनी सुंदर अशा प्रकारचं गायन करून सर्वांना सुबुद्धी दिल्याबद्दल आपले ನಾವು ಈ ಒಂದು ಈಕೋ ಕ್ಲಬ್ ಕಾರ್ಯಕ್ರಮದ ಅಡಿಯಲ್ಲಿ ಕೆಲವೊಂದು ಚಟುವಟಿಕೆಗಳನ್ನ ನಾವು ಶಾಲೆಗಳಲ್ಲಿ ಏರ್ಪಡಿಸಬೇಕಾಗಿದೆ. ಅದರಲ್ಲಿ ಇಲ್ಲಿವರೆಗೆ ನಾವು ಒಂದು 5-6 ಚಟುವಟಿಕೆಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಮುಗಿಸಿದ್ದೀವಿ. ಅದು CRP ಸರ್ ಅವರಿಗೂ ನಾನು ಮಾಹಿತಿಯನ್ನು ನೀಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಕುರಿತು ಕೆಲವೊಂದು ರಸಪ್ರಶ್ನೆ ಕಾರ್ಯಕ್ರಮ ಆಗಿರಬಹುದು, ಚಿತ್ರಕಲೆ ಕಾರ್ಯಕ್ರಮ ಇತ್ತು. ಅದೇ ರೀತಿಯಾಗಿ ಕೆಲವೊಂದು ಸ್ಪರ್ಧೆಗಳು ಅಂದಾಗ ಚಿತ್ರಕಲೆ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆಗಳನ್ನು ಮತ್ತು ಅದೇ ರೀತಿಯಾಗಿ ಪರಿಸರ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಜಾಥಾವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ಅಡಿಯಲ್ಲಿ ನಾವು ಅದೇ ರೀತಿಯಾಗಿ ಇದು ಈಕೋ ಕ್ಲಬ್ ಕಾರ್ಯಕ್ರಮವನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಆಚರಣೆ ಮಾಡಿ ಶಾಲೆಯಲ್ಲಿ CRPಗಳಾಗಿರ್ಬೋದು, ನಮ್ಮ ಸಮೀರ್ ಸರ್ ಅವರು ಹಾಗೂ BRPಗಳಾದಂತಹ ಸಹೋದರರಾದಂತಹ ಮಹೇಂದ್ರ ಕುಮಾರ್ ಸರ್ ಅವರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಾಲೆಯಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿ ಆ ಒಂದು ಎಲ್ಲ ಸ್ಪರ್ಧೆಗಳಲ್ಲಿ
ಪ್ರಥಮ ದ್ವಿತೀಯ ತೃತೀಯ ಬಂದಂಥ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ನಾವು ಮಕ್ಕಳನ್ನು ಪ್ರೋತ್ಸಾಹಿಸಿದ್ದೇವೆ. ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದಾಗ ಬರೀ ಶಾಲೆಯ ಮುಖ್ಯ ಗುರುಗಳಿಂದ ಮಾತ್ರ ಸಾಧ್ಯ ಇಲ್ಲ. ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿ ಈ ಒಂದು ಈಕೋ ಕ್ಲಬ್ನ ಕಾರ್ಯಕ್ರಮದ ಅಡಿಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳಿಗೆ, ಅದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮದ ಚಟುವಟಿಕೆಗಳಿದ್ದಾಗ ನಮ್ಮ ಮಾರ್ಗದರ್ಶಕರಾಗಿ CRP ಸರ್ ಅವರು ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಅದಕ್ಕೆ ನಾನು ನಿನ್ನೆ ಅವರಿಗೆ ಫೋನ್ ಮಾಡಿದ್ದೆ, ಸರ್ ಇವತ್ತು ನಾವು ವನಸಂಚಾರ ಕಾರ್ಯಕ್ರಮ ನಾಳೆ ಇಟ್ಕೊಂಡಿದ್ದೀನಿ, ತಾವು ಬರಲೇಬೇಕು ಅಂದಾಗ ಅವರು ಬಹಳ ಒಂದು ಸಂತೋಷದಿಂದ ನಗ್ತಾ ಆಯ್ತು ಮೇಡಮ್ ಬರೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಇವತ್ತು ನಮ್ಮ ಇಲಾಖೆಯಿಂದ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಿರ್ತಕ್ಕಂಥ ಸಂಗಮೇಶ್ವರ್ ಶಾಲೆಯ ಸಹೋದರರಾದಂತಹ ಶಿಕ್ಷಕರಾಗಿರ್ಬೋದು, ಅದೇ ರೀತಿಯಾಗಿ ಊರಿನ ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ धन्यवादಗಳನ್ನು सल्लिस्ता ನನ್ನ ಮಾತಿಗೆ ವಿರಾಮ पेक्षाही पुढे हे फूल शाल माळ हे 2 लाखापेक्षाही पुढे मला गिफ्ट नको आहे. पण माझ्या गुरुकुन झालं कुठं तर गुरुना विद्यार्थ्याचं कौतुक करावं म्हणून माझ्या गुरुला बोलू गुरु आले, त्याबद्दल सुद्धा मी धन्यवाद देतो. आणि खरोखर मित्रांनो, आता लगेच आपण माझ्याकडे झाडे कोणते कोणते सांगतो. थोडे मॅडम बोलले, माझ्याकडे लिंबू आहे, श्रीगंध आहे, श्रीगंध चंदन सॅंडलवूड, त्याच्यानंतर जापुळकई जांभळ जापुळकई, त्याच्या बाद सपोटा सपोटा, त्याच्यानंतर आंबा आहे, अंजीर आहे, ऍपल आहे, बनाना आहे. पोलीस डिपार्टमेंट असेल, तुमचे विद्यार्थी असतील, शिक्षक असेल, स्टाफ असेल, जे काही माझे मित्र आलेले असतील, सर्वांचं मी खरोखर माझ्या मनापासून मनपूर्वक असं मी त्यांना धन्यवाद देतो. माझं कुठं तर एक सुदैव असेल, आज माझे गुरुवर्य प्रभू मांगणे सर 1990 पासून त्यांचे